ನಮಸ್ಕಾರ. ಇತ್ತೀಚೆಗೆ ದೇಶದಲ್ಲಿ ಲೈಂಗಿಕ ದೌರ್ಜನ್ಯ, ರೇಪ್, ಕೊಲೆ ಅಂತಹ ಕೇಸ್ಗಳು ಸರ್ವೇ ಸಾಮಾನ್ಯ ಅಂತ ಆಗ್ಬಿಟ್ಟಿದೆ. ಇತ್ತೀಚೆಗೆ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯವೆಸಗಿದ್ದ ದೊಡ್ಡಬೊಮ್ಮಸಂದ್ರ ನಿವಾಸಿ 33 ವರ್ಷದ ವೀರೇಶ್ ಎಂಬಾತನಿಗೆ 5 ವರ್ಷ ಜೈಲು ಶಿಕ್ಷೆ ಹಾಗೂ 10,000 ರೂಪಾಯಿ ದಂಡವನ್ನು ವಿಧಿಸಿ ಬೆಂಗಳೂರು ಗ್ರಾಮಾಂತರ 1ನೇ ತ್ವರಿತ ಪೋಕ್ಸೋ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿದೆ. ಕಳೆದ ವರ್ಷ ಅಂದರೆ 2023 ಜೂನ್ 16ರಂದು ಮನೆ ಮುಂದೆ ಆಟವಾಡ್ತಾ ಇದ್ದಂತಹ 4 ವರ್ಷದ ಬಾಲಕಿಯ ದೇಹದ ಖಾಸಗಿ ಭಾಗಗಳನ್ನು ಸ್ಪರ್ಶಿಸಿ ವೀರೇಶ್ ಲೈಂಗಿಕ ದೌರ್ಜನ್ಯವೆಸಗಿದ್ದ. ಈ ಕುರಿತಂತೆ ಸಂತ್ರಸ್ತೆಯ ತಂದೆ ನೀಡಿದ್ದ ದೂರಿನ ಅನ್ವಯ ಪೋಕ್ಸೋ ಕೇಸನ್ನು ದಾಖಲಿಸಿಕೊಂಡು ಆರೋಪಿ ವೀರೇಶ್ನನ್ನ ಆನಗೊಂಡನಹಳ್ಳಿ ಠಾಣೆಯ ಪೊಲೀಸರು ಅರೆಸ್ಟ್ ಮಾಡಿದ್ರು. ಪ್ರಕರಣದ ತನಿಖೆ ಪೂರ್ಣಗೊಳಿಸಿ ಆರೋಪಿ ವಿರುದ್ಧ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ಪೂರ್ಣಗೊಳಿಸಿರುವ ನ್ಯಾಯಾಧೀಶೆ ಕೆಎನ್ ಸರಸ್ವತಿ ಅಪರಾಧಿ ವೀರೇಶ್ಗೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆ, 10,000 ರೂಪಾಯಿ ದಂಡ ವಿಧಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗೂ ಸಂತ್ರಸ್ತ ಬಾಲಕಿಗೆ 25,000 ರೂಪಾಯಿ ಪರಿಹಾರ ನೀಡುವಂತೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೆ ನಿರ್ದೇಶನವನ್ನು ಹೊರಡಿಸಿದ್ದಾರೆ. ಪ್ರಾಸಿಕ್ಯೂಷನ್ ಪರವಾಗಿ ಸರ್ಕಾರಿ ಅಭಿಯೋಜಕಿ ಎ ಚಂದ್ರಕಲಾ ವಾದನೆ ಮಂಡಿಸಿದರು. ಇಷ್ಟೆಲ್ಲ ಆದರೂ ಕೂಡ ಜೈಲು ಶಿಕ್ಷೆ ಕೇವಲ 5 ವರ್ಷಗಳ ಕಾಲ ಅನ್ನುವುದು ತುಂಬಾ ಕಡಿಮೆ ಜೈಲು ಶಿಕ್ಷೆ ಅನ್ನುವಂಥ ಮಾತುಗಳು ಈಗ ಜನರಲ್ಲಿ ಕೇಳಿ ಬರ್ತಾ ಇದೆ. ಜೈಲು ಶಿಕ್ಷೆ 5 ವರ್ಷ ಮುಗಿಸಿ ಬಂದ ನಂತರ ಆ ಕಾಮುಕ ಮತ್ತೆ ಯಾವ ಹೆಣ್ಮಗಳ ಮೇಲೆ ಕಣ್ಣು ಹಾಕ್ತಾನೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಹೀಗಾದರೆ ಭಾರತ ದೇಶದಲ್ಲಿರುವಂತಹ ಹೆಣ್ಮಕ್ಕಳಿಗೆ ರಕ್ಷಣೆ ಎಲ್ಲಿದೆ? ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ಹಾಗೂ ಸರ್ಕಾರ ಇದ್ರ ಬಗ್ಗೆ ಎಷ್ಟೇ ಕೇಸ್ಗಳಾದರೂ ಕೂಡ ಕಠಿಣ ಶಿಕ್ಷೆಯನ್ನು ಯಾಕೆ ವಿಧಿಸ್ತಾ ಇಲ್ಲ, ಕಠಿಣ ಕ್ರಮಗಳನ್ನು ಯಾಕೆ ಕೈಗೊಳ್ತಾ ಇಲ್ಲ ಅನ್ನೋದು ಜನರ ಮಾತಾಗಿದೆ. ಇಡೀ ಭಾರತ ದೇಶದಾದ್ಯಂತ ಸಾಕಷ್ಟು ಹಲ್ಚಲೆಬ್ಬಿಸಿದಂತಹ ಕೇಸ್ ಅಂದರೆ ಮೊನ್ನೆ ನಡೆದಿರುವಂತಹ ಕೋಲ್ಕತ್ತಾದ ಡಾಕ್ಟರ್ನ ರೇಪ್ ಹಾಗೂ ಕೊಲೆ ಕೇಸ್. ಇಂತಹ ಗಂಭೀರ ಪ್ರಕರಣಗಳು ಭಾರತ ದೇಶದಲ್ಲಿ ನಡೀತಾ ಇದ್ರೂ ಕೂಡ ಕಾನೂನು ಸುವ್ಯವಸ್ಥೆ ಏನೂ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ನಮ್ಮ ಭಾರತ ದೇಶ ಅದೆಷ್ಟೇ ಮುಂದುವರಿತಾ ಇದ್ರೂ ಕೂಡ ಹೆಣ್ಮಕ್ಕಳ ಸೇಫ್ಟಿ ವಿಚಾರದಲ್ಲಿ ಒಂಚೂರು ಕೂಡ ಮುಂದುವರಿತಾ ಇಲ್ಲ. ಪ್ರತಿ 13 ನಿಮಿಷಗಳಿಗೊಮ್ಮೆ ಈ ದೇಶದಲ್ಲಿ ಒಬ್ಬ ಹೆಣ್ಮಗಳ ರೇಪ್ ಆಗುತ್ತೆ. ಇದು ಸರ್ವೆ ಪ್ರಕಾರ ಆಗಿರುವಂತಹ ಡೇಟಾ. ಇದು ದಾಖಲಾಗಿರುವ ಕೇಸ್ಗಳ ಆಧಾರದ ಮೇಲಿರುವಂತಹ ಡೇಟಾ. ಸಾಕಷ್ಟು ಇಂತಹ ಪ್ರಕರಣಗಳು ಲೈಂಗಿಕ ದೌರ್ಜನ್ಯ ಆಗಿರಬಹುದು, ರೇಪ್ ಆಗಿರಬಹುದು, ಹಾಗೂ ತುಂಬಾ ಅಸಹ್ಯಕರವಾಗಿ ತಮ್ಮ ಸ್ಟಾಫ್ ಮೇಲೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯವೆಸಗ್ತಾರೆ, ಮಾತುಗಳಿಂದ ನಿಂದನೆ ಮಾಡ್ತಾರೆ. ಇಂತಹ ಹಲವಾರು ಕೇಸ್ಗಳು, ಸಾವಿರಾರು ಕೇಸ್ಗಳು ಹೊರಗಡೆನೆ ಬರಲ್ಲ. ಯಾಕಂದರೆ ತುಂಬ ಜನ ಹುಡುಗಿರು ಮಾನ ಮರ್ಯಾದೆ ಅಂತ ನಾಚ್ಕೊಳ್ತಾರೆ, ಹೆದರ್ಕೊಳ್ತಾರೆ. ಅಯ್ಯೋ, ಏನಾದರೂ ಕೂಡ ಸಮಾಜದಲ್ಲಿ ಹೆಣ್ಮಕ್ಳ ಮೇಲೇ ಎಲ್ಲರೂ ಕೂಡ ಬೆಟ್ ಮಾಡಿ ತೋರಿಸೋದು ಅನ್ನುವಂತಹ ರೀತಿಯಲ್ಲಿ ಇನ್ನೂ ಕೂಡ ಆಲೋಚನೆಗಳನ್ನು ಮಾಡೋರಿದ್ದಾರೆ. ಹೀಗಾಗಿ ಹೆದರ್ಕೊಳ್ಳುವಂತಹ ಜನ ಮುಂದೆ ಬರೋದೇ ಇಲ್ಲ. ಮುಂದೆ ಬರದೇ ಇದ್ದರೆ ಇಂತಹ ಹೇಯ ಕೃತ್ಯಗಳು ಕೂಡ ಕಣ್ಣಿಗೆ ಕಾಣಕ್ಕೆ ಸಿಗಲ್ಲ ಅಥವಾ ನೋಡೋಕ್ಕೆ ಸಿಗಲ್ಲ. ಇದ್ರ ಬಗ್ಗೆ ಕಾನೂನು ಸುವ್ಯವಸ್ಥೆ ಏನು ಮಾಡ್ತಾ ಇದೆ? ಅದೆಷ್ಟೇ ಪ್ರತಿಭಟನೆಗಳು ನಡೆಯುತ್ತೆ ಅಂತಹ ಕೇಸ್ಗಳಾದ ಸಂದರ್ಭದಲ್ಲಿ. ಪ್ರತಿಭಟನೆಗಳಾಗುತ್ತೆ, ಎಲ್ಲರೂ ಕಣ್ಣೀರು ಹರಿಸ್ತಾರೆ, ಕ್ಯಾಂಡಲ್ಸ್ ಹಚ್ತಾರೆ, ರೋಡ್ ಶೋಗಳನ್ನು ಮಾಡ್ತಾರೆ, ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡ್ತಾರೆ, ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿಸ್ತಾರೆ. ಇದೆಲ್ಲ ಕೂಡ ಕೆಲವಷ್ಟು ದಿನಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಹೊರತು ದೊಡ್ಡ ಬದಲಾವಣೆಯನ್ನು ಕಂಡು ಬರ್ತಾ ಇಲ್ಲ. ಹಾಗಂತ ಸುಮ್ಮನೆ ಕೂಡ ಕೂತ್ಕೊಳ್ಳೋಕ್ಕಾಗಲ್ಲ. ಈ ಹಿಂದೆ ಡೆಲ್ಲಿಯ ನಿರ್ಭಯ ಕೇಸ್ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ಆಗಿರುವಂತಹ ಪ್ರತಿಭಟನೆಗಳನ್ನು ಲೆಕ್ಕಕ್ಕೆ ತಗೊಂಡ್ರೆ ಆಗ ಮಾತ್ರ ಪೋಕ್ಸೋ ಅನ್ನುವಂತಹ ಕಾಯ್ದೆ ಜಾರಿಗೆ ಬಂತು. ಆದರೆ ಕಾಯ್ದೆಗಳು ಜಾರಿಗೆ ಬಂದರೂ ಕೂಡ ಶಿಕ್ಷೆ ಕಠಿಣವಾಗ್ತಾ ಇಲ್ಲ. ಎಕ್ಸಾಂಪಲ್, ಈ ಕೇಸ್ನಲ್ಲಿ ಕೇವಲ 5 ವರ್ಷಗಳ ಕಾಲ ಮಾತ್ರ ಅಪರಾಧಿಗೆ ಶಿಕ್ಷೆಯನ್ನು ವಿಧಿಸಲಾಗಿದೆ. ಇಂತಹ ಸಂದರ್ಭದಲ್ಲಿ ಹುಡುಗಿಯರಿಗೆ ರಕ್ಷಣೆ ಎಲ್ಲಿದೆ? ಕಾಮುಕ ಮತ್ತೆ 5 ವರ್ಷ ಆದಮೇಲೆ ವಾಪಸ್ ಬರ್ತಾನೆ, ಮತ್ತೆ ಅದೇ ಕೃತ್ಯಕ್ಕೆ ಇಳಿತಾನೆ. ಇದಕ್ಕೆ ಕೊನೆಯೇ ಇಲ್ವಾ ಅನ್ನೋದು ಕೂಡ ತುಂಬಾ ಯಕ್ಷಪ್ರಶ್ನೆಯಾಗಿ ಉಳಿಯುತ್ತೆ. ಮುಂದಿನ ದಿನಗಳಲ್ಲಾದರೂ ನಮ್ಮ ಹೆಣ್ಮಕ್ಳಿಗೆ ಸ್ವತಂತ್ರವಾಗಿ ಯಾವ ಟೈಮ್ನಲ್ಲಾದರೂ ಕೂಡ ಓಡಾಡುವಂತಹ ಒದಗಿಸಬೇಕು ಅನ್ನೋದು ನಮ್ಮ ಆಶಯ ಕೂಡ ಹೌದು. ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ
ಇನ್ನಿತರ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.